ಸ್ನೇಹಿತರೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ ಕಥಾ ಟಿವಿನ. ಸ್ನೇಹಿತರೆ, ಇವತ್ತಿನ ಕತೆ ಬಂದ್ಬಿಟ್ಟು ಪ್ರಾಮಾಣಿಕ ಮತ್ತು ಶ್ರದ್ಧೆಯಿಂದ ಇದ್ದರೆ ಜೀವನದಲ್ಲಿ ಎಂಥ ಮಾರ್ಗದರ್ಶನ ಸಿಗುತ್ತದೆ ಮತ್ತು ಸುಳ್ಳು, ಮೋಸ, ವಂಚನೆಯಿಂದ ನಮ್ಮ ನಡತೆ ಇದ್ದರೆ ಜೀವನದಲ್ಲಿ ಅದಕ್ಕೆ ಎಂಥ ಮಾರ್ಗದರ್ಶನ ಸಿಗುತ್ತದೆ ಮತ್ತು ಎಂಥ ಮಾರ್ಗ ಸಿಗುತ್ತದೆ ಎನ್ನುವುದಕ್ಕೆ ಇವತ್ತು ಒಂದು ಕತೆ ನಿಮಗೆ ಸಾಕ್ಷಿಯಾಗುತ್ತೆ. ಕತೆ ಬಂದ್ಬಿಟ್ಟು ಪ್ರಾಮಾಣಿಕ ಮನುಷ್ಯನ ಶ್ರೇಷ್ಠತೆ ಅಂತ. ಒಂದಿನ ಸಣ್ಣ ಊರಿನಲ್ಲಿ ರಾಮಯ್ಯ ಎಂಬ ಒಬ್ಬ ಪ್ರಾಮಾಣಿಕ ಮತ್ತು ಶ್ರದ್ಧಾವಂತ ವ್ಯಕ್ತಿ ವಾಸ ಆಗಿರ್ತಾನೆ. ಅವನಿಗೆ ಒಂದು ಸಣ್ಣ ಹೊಲ ಮತ್ತು ಕೆಲವು ಮರಗಳು ಮತ್ತು ಒಂದಿಷ್ಟು ಸಾಕಷ್ಟು ಪ್ರಾಣಿಗಳು ಮಾತ್ರವೇ ಇರ್ತವೆ. ಅವನು ಜೀವನ ಸುಂದರ ಮತ್ತು ಸರಳತೆಯಿಂದ ಕೂಡಿತ್ತು. ಆದರೆ ಆತನಿಗೆ ಯಾವ ಸಂಕಷ್ಟಗಳಿಲ್ಲದೆ ಸಂತೃಪ್ತ ಜೀವನವನ್ನು ಕಾಪಾಡಿಕೊಂಡು ಬಂದಿದ್ದ. ಒಂದಿನ ಆತನ ಹತ್ತಿರದ ಊರಿನಿಂದ ಅಣ್ಣಯ್ಯ ಎಂಬ ಶ್ರೀಮಂತ ವ್ಯಾಪಾರಿ ಬರ್ತಾನೆ. ಅಣ್ಣಯ್ಯನಿಗೆ ವ್ಯಾಪಾರದಲ್ಲಿ ದೊಡ್ಡ ತೊಂದರೆ ಎದುರಾಗಬೇಕಿತ್ತು. ಅವನು ಎಲ್ಲರೂ ಮೋಸ ಮಾಡ್ತಿದ್ರು. ಆದ್ದರಿಂದ ಅವನು ಈಗ ಯಾರನ್ನು ನಂಬಬೇಕು ತಿಳಿಯದೆ ಕಂಗಾಲಾಗಿದ್ದ. ಇದನ್ನು ಕಂಡು ಅವನು ಸ್ನೇಹಿತನೊಬ್ಬನ ಸಲಹೆಯಿಂದ ಅವನು ರಾಮಯ್ಯನ ಮನೆಗೆ ಬರ್ತಾನೆ. ಅಣ್ಣಯ್ಯನು ರಾಮಯ್ಯನ ಸ್ನೇಹವನ್ನು ಆಸಕ್ತಿಯಿಂದ ಸ್ವೀಕರಿಸಿ ಅವನ ಪ್ರಾಮಾಣಿಕತೆ ಮತ್ತು ಸರಳತೆ ಮತ್ತು ಇತರರಿಗಾಗಿ ಮಾಡುವ ಸೇವೆಯನ್ನು ಗಮನಿಸುತ್ತಿದ್ದ. ರಾಮಯ್ಯನ ಸಹಾಯದಿಂದ ಅಣ್ಣಯ್ಯ ವ್ಯಾಪಾರ ಮತ್ತೆ ಚೇತರಿಸಿಕೊಳ್ಳಲು ಆರಂಭವಾಗುತ್ತೆ. ದಿನದಿನನೇ ಅಣ್ಣಯ್ಯ ತನ್ನ ಸ್ವತ್ತುಗಳನ್ನು ದ್ವಿಗುಣಗೊಳಿಸಲು ಸಾಧಿಸ್ತಾನೆ. ಒಂದಿನ ಅಣ್ಣಯ್ಯನು ರಾಮಯ್ಯನಿಗೆ ತನ್ನ ಸಂಪತ್ತಿನ ಒಂದು ಭಾಗವನ್ನು ಕೊಡುವುದಾಗಿ ಹೇಳ್ತಾನೆ. ನೀನು ನನ್ನ ಸ್ನೇಹಿತನಂತೆ ನನಗೆ ನೆರವಾಗಿದ್ದೀಯಾ. ನಿನ್ನ ಸಹಾಯದಿಂದ ನಾನು ವ್ಯವಹಾರವನ್ನು ಪುನಃ ಶುರು ಮಾಡಿದ್ದೇನೆ. ನಿನ್ನ ಪ್ರಾಮಾಣಿಕತೆ ಮತ್ತು ನೆರವು ನನಗೆ ಅತ್ಯಂತ ಬೆಲೆ ಬಾಳಿದ್ದವು. ನಿನಗೆ ನನ್ನ ಸಂಪತ್ತಿನ ಹೆರಿಗೆಯನ್ನು ನೀಡುತ್ತೇನೆ ಅಂತ ಹೇಳ್ತಾನೆ. ಆದರೆ ರಾಮಯ್ಯನು ಅದನ್ನು ನಿರಾಕರಿಸ್ತಾನೆ. ನನಗೆ ಯಾವ ಸಂಪತ್ತು ಬೇಡ ಅಣ್ಣಯ್ಯ. ನಾನು ನನ್ನ ಜೀವನದಲ್ಲಿ ಸಂತೃಪ್ತನಾಗಿದ್ದೇನೆ. ನಿನಗೆ ನಾನು ಮಾಡಿದ್ದೆಲ್ಲ ಕೇವಲ ಮನುಷ್ಯತ್ವದ ಗುಣಗಳನ್ನು ಅನುಸರಿಸಿ ನಿನ್ನ ಜೀವನದಲ್ಲಿ ನೀನು ನೈತಿಕತೆಯನ್ನು ಪಾಲಿಸಿದ್ದೀಯಾ, ಅದು ನನಗೆ ಸಾಕು. ನಾನು ನನ್ನ ಏಳಿಗೆಯನ್ನು ಇಷ್ಟು ಸಾಕು ಅಂತ ಹೇಳ್ತಾನೆ. ಅಣ್ಣಯ್ಯನು ರಾಮಯ್ಯನಿಗೆ ಮತ್ತೆ ಗೌರವ ಮತ್ತು ಕೃತಜ್ಞತೆಯನ್ನು ತೋರಿಸ್ತಾನೆ. ಅವನು ಯಾವಾಗಲೂ ರಾಮಯ್ಯನ ಮೌಲ್ಯಗಳನ್ನು ಪಾಲಿಸುತ್ತಾ ತನ್ನ ವ್ಯಾಪಾರದಲ್ಲಿ ಯಶಸ್ಸನ್ನು ಕಾಣ್ತಾನೆ. ಕಾಲದಲ್ಲಿ ಅಣ್ಣಯ್ಯ ಮತ್ತು ರಾಮಯ್ಯ ಇಬ್ಬರು ಪ್ರಸಿದ್ಧರಾಗ್ತಾರೆ. ಏಕೆಂದರೆ ಅವರ ಪ್ರಾಮಾಣಿಕತೆ, ದಯೆ, ಸರಳತೆಯನ್ನು ಯಾವಾಗಲೂ ಬೋಧನೆ ಆಗ್ತಾ ಇರ್ತವೆ. ಸ್ನೇಹಿತರೆ, ಈ ಕಥೆಯ ಅರ್ಥ ಇಷ್ಟೇ. ಪ್ರಾಮಾಣಿಕತೆ, ಸರಳತೆ ಮತ್ತು ಧೈರ್ಯವು ಜೀವನದಲ್ಲಿ ಶ್ರೇಷ್ಠತೆಯನ್ನು ತಲುಪಲು ಅತ್ಯಂತ ಪ್ರಮುಖವಾಗಿದೆ. ಎಲ್ಲ ಧನವನ್ನು ಪಡೆಯುವುದು ಮುಖ್ಯವಲ್ಲ, ಆದರೆ ಮಾನವೀಯತೆಯ ಮೌಲ್ಯಗಳು ನಮ್ಮನ್ನು ಮತ್ತು ಇತರರನ್ನು ಏಳಿಗೆಯತ್ತ ಕರೆದೊಯ್ಯುತ್ತವೆ ಎಂಬುದಕ್ಕೆ ಈ ಕತೆ ಸಾಕ್ಷಿಯಾಗಿದೆ. ಈ ಕಥೆಯನ್ನು ನೀವು ಆದರ್ಶವಾಗಿ ತೆಗೆದುಕೊಂಡು ಪ್ರಾಮಾಣಿಕತೆ, ಧೈರ್ಯ ಮತ್ತು ಶ್ರದ್ಧೆಯಿಂದ ಯಾವುದೇ ಕೆಲಸ ಮಾಡಿದರೂ ನಿಮಗೆ ಒಳ್ಳೆಯ ಮಾರ್ಗದರ್ಶನ ಸಿಕ್ಕೇ ಸಿಗುತ್ತದೆ ಎಂಬುದಕ್ಕೆ ಈ ಕತೆ ಸಾಕ್ಷಿಯಾಗಿದೆ. ಕತೆ ಇಷ್ಟ